ಇವಾಗ ಫ್ಲೌರ್ ಸ್ವಲ್ಪನೇ, ಜಾಸ್ತಿ ಇಲ್ಲ, ಇಷ್ಟೇ ಹಾಕ್ತೀನಿ. ಆಮೇಲೆ ಕಾಫಿ ಪೌಡರು. ಇದನ್ನು ಹಚ್ಕೊಳ್ಳೋಕ್ಕಿಂತ ಮುಂಚೆ ಪ್ರೀವಿಯಸ್ ಡೇನೇ ನೀವು ತಲೆ ವಾಶ್ ಮಾಡಿರಬೇಕು. ತಲೆಯಲ್ಲಿ ಏನಾದ್ರು ಎಣ್ಣೆ ಅಂಶ ಇದ್ದರೆ ಮತ್ತು ಡಸ್ಟು ಅದೆಲ್ಲ ಇದ್ದರೆ ಚೆನ್ನಾಗಿ ಬರೋಲ್ಲ ಕಲರು. ಅದರಿಂದ ತಲೆ ವಾಶ್ ಮಾಡಿಕೊಂಡು ಹಚ್ಕೋಬೋದು. ನಾನು ಇದನ್ನು 2 days ಯೂಸ್ ಮಾಡ್ತೀನಿ, 1 day ಅಲ್ಲ. ಇವತ್ತು ಹಚ್ಕೊತೀನಿ, ನಾಳೆನೂ ಹಚ್ಕೊತೀನಿ. ಆಮೇಲೆ ನಾಳೆ ಸ್ನಾನ ಮಾಡ್ತೀನಿ, ಸ್ನಾನ ಮಾಡಲ್ಲ ಅಂತಲ್ಲ, ತಲೆ ಸ್ನಾನ ಮಾಡ್ತೀನಿ. ಮತ್ತು ನಾಡಿದ್ದು ತಲೆ ಸ್ನಾನ ಮಾಡ್ತೀನಿ. ಆಮೇಲೆ 3rd day ಆರ್ಗ್ಯಾನಿಕ್ ಇಂಡಿಗೋ ಅಂತ ಸಿಕ್ಕತ್ತೆ, ಅದನ್ನು ಹಚ್ಕೊಳ್ತೀನಿ. ಅದೊಂದು ವಿಡಿಯೋ ತೋರಿಸ್ತೀನಿ. ಇವಾಗ ಇದನ್ನು ಮಿಕ್ಸ್ ಮಾಡೋದನ್ನು ತೋರಿಸ್ತೀನಿ. ಇದು ಕಾಫಿ ಪೌಡರು, ಇಷ್ಟು ಸಾಕು. 1 ಸ್ಪೂನ್ ಅಂತ ಅಂದ್ಕೊಳ್ಳಿ. ಇದು ಬೀಟ್ರೂಟ್ ಜ್ಯೂಸು. ಇದು ನಾನು ಮಾಡಿಬಿಟ್ಟು ಫ್ರೀಸ್ ಮಾಡ್ಕೊಬಿಡ್ತೀನಿ. ಯಾವಾಗ ಬೇಕೋ ಅವಾಗ 1 ಸ್ಪೂನು 2 ಸ್ಪೂನ್ ಹಾಕ್ಕೊಳ್ತೀನಿ, ತೋರಿಸ್ತೀನಿ. ಜ್ಯೂಸ್ ಮಾಡೋದು ಹೇಗೆ ಅನ್ನೋದು ಇನ್ನೊಂದು ವಿಡಿಯೋ ಇದೆ, ಅದನ್ನು ವಾಚ್ ಮಾಡಿ. ಯಾಕಂದರೆ ಇದು ತುಂಬ ಕಾನ್ಸಂಟ್ರೇಟೆಡು, ಕಂಪ್ರೆಸ್ ಆಗಿ ಬರುತ್ತೆ ಆ ಜ್ಯೂಸು. ಅದರಿಂದ ತುಂಬ ಬೇಡ, ಸ್ವಲ್ಪ ಮಾತ್ರ. ಒಂಥರ ಬರ್ಗಂಡಿ ಕಲರ್ ಕೊಡುತ್ತೆ ಹೇರ್ನ, ಅದಕ್ಕೋಸ್ಕರ. ಇದನ್ನು ವಾಪಸ್ ಹಾಗೆ ಎತ್ತಿಟ್ಕೋಬೋದು. ಇದರಲ್ಲಿ ಇನ್ನೂ ತುಂಬ ಇದೆ, ಒಂದು 10 ಸತಿಗಾರು ಬರುತ್ತೆ ನನಗೆ. ಇವಾಗ ಮಿಕ್ಸ್ ಮಾಡಿದ್ಮೇಲೆ ಕಾಫಿ ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು. ಹಾಕ್ಬಿಟ್ಟು ಓವರ್ನೈಟ್ ಇಡಬೇಕು. ನಾಳೆ ಬೆಳಗ್ಗೆ ಹಚ್ಕೋಬೇಕು. ಸೊ ಹಚ್ಕೊಬಿಟ್ಟು ಒಂದು 2-3 hours ಆದ್ರೂ ಇಟ್ಕೋಬೋದು. ಬಟ್ ಹಚ್ಕೊಂಡು ಒಂದು 1/2 hour ಸುಮ್ಮನೆ ಹಾಗೆ ಡ್ರೈ ಆಗಿಬಿಡಿ, ಏರ್ ಡ್ರೈ. ಅದಾದಮೇಲೆ ಸರನ್ ರ್ಯಾಪ್ ಬರುತ್ತಲ್ವ, ಪ್ಲಾಸ್ಟಿಕ್ದು ರ್ಯಾಪು, ಅದನ್ನು ತಲೆ ಕಟ್ಕೊಬಿಡಿ. ಅವಾಗೇನು ಅಂದರೆ ಅದ್ರ ಕಲರ್ ಹಂಗೇ ತಲೆಗೆ ಹೋಗ್ತಾನೆ ಇರ್ತದೆ, ಡ್ರೈ ಆಗಿಬಿಡಲ್ಲ. ಸೊ ಆ ಥರ ಇನ್ನೊಂದು 2-3 hours ಇಟ್ಕೊಂಡು ತಲೆ ಸ್ನಾನ ಮಾಡಿ. ಆ ಥರ 2 days ಮಾಡಿ ಒಳ್ಳೆ ಕಲರ್ ಬರುತ್ತೆ. ಇದು ಕಾಫಿ ಹಾಕಿರೋದೀಗ. ಒಂದೆರಡು ಡ್ರಾಪ್ ಬೇಕು ಅಂತ ಹೇಳಿದ್ರೆ, ವಿಟಮಿನ್ ಏನು ಇಲ್ಲ ಅಂತ ಹೇಳಿದ್ರೆ ಆಲಿವ್ ಆಯಿಲು, ಆಲ್ಮಂಡ್ ಆಯಿಲು ಯಾವ್ದಾರು 1-2 ಡ್ರಾಪ್ ಮಾತ್ರ ಹಾಕ್ಕೋಬೋದು. ಮತ್ತು ತಲೆಗೆ ಎಣ್ಣೆನೂ ಅಷ್ಟೇ. 4th day ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ. ಸ್ನಾನ ಮಾಡೋತ್ತಿಗೆ ಇದಕ್ಕೆಲ್ಲ ಶಾಂಪೂ ಸೋಪು ಏನು ಹಾಕಬಾರ್ದು, ಹಾಗೆ ರನ್ನಿಂಗ್ ವಾಟ್ರಲ್ಲೇ ವಾಶ್ ಮಾಡ್ಕೋಬೇಕು. 4th day ಎಣ್ಣೆ ಹಚ್ಕೊಂಡು ಶಾಂಪೂ ಹಾಕ್ಕೊಂಡು ಸ್ನಾನ ಮಾಡ್ಬೋದು. ಈ ಥರ ಇದ್ದರೆ ಸಾಕು ತಿಕ್ನೆಸ್ಸು. ಏನಕ್ಕೆ ಟೂ ಮಚ್ ವಾಟ್ರಿನೂ ಬೇಡ, ಟೂ ಮಚ್ ಲೈಕ್ ತಿಕ್ನೆಸ್ಸು ಬೇಡ. ಯಾಕಂದರೆ ಅದು ನಿಮಗೆ ಹಚ್ಕೊಳ್ಳೋಕೆ ಈಸಿ ಆಗೋಲ್ಲ. ಇಷ್ಟಿದ್ರೆ ಸಾಕು. ಸೈಡ್ಸ್ನೆಲ್ಲ ಒರೆಸ್ಬಿಟ್ಟು ಇದಕ್ಕೊಂದು ಸರನ್ ಡ್ರಾಪ್ ಹಾಕಿ ಓವರ್ನೈಟ್ ಇಟ್ಟರೆ ನಾಳೆ ಬೆಳಗ್ಗೆ ಎದ್ದು ಹಚ್ಕೋಬೋದು. ಈ ಥರ ಸೈಡ್ಸ್ ಎಲ್ಲ ಕ್ಲೀನ್ ಮಾಡಿ ಸರನ್ ಡ್ರಾಪ್ ಹಾಕಿ ಇಡಬೇಕು. ಈ ಸ್ವಲ್ಪ ಡಿಕಾಕ್ಷನ್ ಮಿಕ್ಕಿದೆ, ಅದನ್ನು ಹಾಗೆ ಇಡ್ತಾಯಿದ್ದೀನಿ. ನಾಡಿದ್ದು ಹಚ್ಕೊಳ್ಳೋತ್ತಿಗೆ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ರ್ಯಾಪ್ನ ಕಟ್ ಮಾಡ್ಕೊತೀನಿ. ಈಗ ಇದನ್ನೇ ತಲೆಗೂ ಅಷ್ಟೇ, ಅರ್ಧ ಗಂಟೆ ಆದಮೇಲೆ ಸುತ್ಕೊಬಿಟ್ರೆ ಅದು ನೀರಿನ ಅಂಶ ಎಲ್ಲ ಹಾಗೆ ಇರುತ್ತೆ, ಕಂಪ್ಲೀಟ್ಲಿ ಡ್ರೈ ಆಗೋಲ್ಲ, ಕಲರ್ ಚೆನ್ನಾಗಿ ಬರುತ್ತೆ. ತಲೆಗೆ ಹಚ್ಕೊಂಡು ಕಲರ್ ಬಂದಮೇಲೆ ನೆಕ್ಸ್ಟು ಫ್ರಂಟಿಗೆ ಬಾಯಿ ತೆಗಿತೀನಿ. ಇದಾದ್ಮೇಲೆ ರ್ಯಾಪ್ ಹಾಕಿರೋದು ಇನ್ನೊಂದು ಸತಿ ತೆಗೆದ್ರೆ ಆಯ್ತು.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ಕಲರ್ ಬರುತ್ತೆ, ವಾಚ್ ಮಾಡಿ. ಇದಿನ್ನು ಒಂದು ಟೈಮ್ದು, ಸೆಕೆಂಡ್ ಟೈಮ್ದು ವಿಡಿಯೋ ಇನ್ನೊಂದರಲ್ಲಿ ಬರುತ್ತೆ, ಅದು ಮತ್ತು ಆರ್ಗ್ಯಾನಿಕ್ದು ಇಂಡಿಗೋ ಹಾಕೊಳ್ಳೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ, ಬಾಯ್.